ರೈವಲ್ರಿ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಯಂಗ್ ಮೇಲ್ಸ್ಗಳೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೊಳ್ತಾರೆ. ರೌಡೀಸ್ಗಳು ಆಗ್ತಾರೆ. ರಾಜ ಅಂತ ಯಾರು ಇರ್ತಾನೆ, ಡಾಮಿನೇಟ್ ಮೇಲ್ ಯಾರು ಇರ್ತಾನೆ, ಅವನ ಮೇಲೆ ಫೈಟ್. ರೈವಲ್ರಿ ತುಂಬಾ ದೊಡ್ಡ ಬ್ರೂಟಲ್ ರೈವಲ್ರಿ. ಒಂದೊಂದ್ಸಲಿ ಸಾಯಿಸೋ ಮಟ್ಟಿಗೆಲ್ಲ ಹೋಗಿರುತ್ತೆ. ನಾವು ನೋಡಿದ್ವಿ, ಸಾಯಿಸೋದು ನೋಡಿದೀವಿ. ನಾನು ಇನ್ನೂ ರಾಜನ್ ಪೊಸಿಷನ್ ಇದೀನಿ ಅಂತ ತೋರ್ಸ್ಕೊಳಕ್ಕೆ ಒಂದು ಡಿಸ್ಪ್ಲೇಗಳು ನಡೀತದೆ. ಏನಂದ್ರೆ ತುಂಬಾ ಹೈಟ್ಗೆ ಹೋಗ್ತವೆ, ಒಂದು ಟಾಪ್ ಆಫ್ ದ ಬ್ರಾಂಚ್ಗೆ ಹೋಗಿ ಮರನ ಶೇಕ್ ಮಾಡುತ್ತೆ, ಕೂಗುತ್ತೆ, ಜೋರಾಗಿ ಕೂಗುತ್ತೆ. ನಾನು ಡಿಸ್ಪ್ಲೇ ಮಾಡುತ್ತೆ, ನಾನು ಇನ್ನೂ ರಾಜ ಆಗಿದ್ದೀನಿ ಅಂತ. ನನಗೆ ಮಂಕೀಸ್ಗಳಲ್ಲೂ ಕೂಡ ಅದೇ ರೀತಿಯಾಗಿ ಸಂಗಾತಿ ಆಯ್ಕೆ ಮಾಡೋದಾಗಿರ್ಬೋದು, ಆ ಲೀಡರ್ಶಿಪ್ ಆಗಿರ್ಬೋದು, ಯಾವಾಗಲೂ ಮರಗಳ ಮೇಲೆ ಅದರದ್ದೇ ಸಾಮ್ರಾಜ್ಯನೇ ಕಟ್ಕೊಂಡ್ಬಿಟ್ಟಿರುತ್ತೆ ಅಂತ ಯಾವುದಾದ್ರೂ ಒಂದು ಆ ಥರದ ಇಂಟ್ರೆಸ್ಟಿಂಗ್ ಅದ್ರ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾದಂಥ ಅಂಶಗಳು ಯಾವ್ದಾದ್ರು? ಬಾನೆಟ್ ಮ್ಯಾಕಾಕ್ಸ್, ಕೋತಿಗಳು ಅಂತ ನಾವೇನು ಕರಿತೀವಿ, ಇದು ನಮ್ಮ ಮನುಷ್ಯನ್ಗೆ ಹತ್ರವಾದ ಒಂದು ಪ್ರಾಣಿ. ಯಾಕಂದ್ರೆ ನಾವೆಲ್ಲಿ ಬದುಕ್ತೀವಿ ಅಲ್ಲೂ ಅದು ವಾಸ ಮಾಡ್ತವೆ. ತುಂಬಾ ಇವಾಗ ಅದ್ರದ್ದು ಒರಿಜಿನಲ್ ಬಂದು ಕಾಡೇ ಇರ್ಬೋದು, ಬಟ್ ಬೇಗ ನಮ್ಮ ಅದು ಸಂಬಂಧ ಬಹಳ ಲಿಂಕ್ ಆಗುತ್ತೆ ನಮ್ಮ ಫುಡ್ ಸಿಸ್ಟಮ್ಗೂ, ಅದು ಫುಡ್ ಸಿಸ್ಟಮ್ಗೂ. ಅದರಲ್ಲಿ ಬಾನೆಟ್ ಮ್ಯಾಕಾಕ್ ಸ್ವಲ್ಪ ಏನಂದ್ರೆ, ಇವು ಪ್ರೈಮೇಟ್ಸ್ಗಳಲ್ಲೇ ಬಹಳ ಡಾಮಿನೇಟ್ ಸ್ಪೀಶೀಸ್ ಇದು. ಪ್ರೈಮೇಟ್ಸ್ಗಳಲ್ಲಿ ಯಾವ್ಯಾವ್ದು ಬರ್ತದೆ, ನಮ್ಮಲ್ಲಿ ಲಂಗೂರ್ಸ್ ಬರ್ತದೆ, ಲಯನ್ ಟೈಲ್ ಮ್ಯಾಕಾಕ್ಸ್ ಬರ್ತದೆ, ಇವಕ್ಕೆಲ್ಲದಕ್ಕೂ ಡಾಮಿನೇಟ್ ಇದು. ಇದನ್ನೆಲ್ಲ ಡಾಮಿನೇಟ್ ಮಾಡ್ತಿದ್ದು, ಅಷ್ಟು ಡಾಮಿನೇಟ್. ನೀವು ಸುಮ್ಮನೆ ಕೂತಿರ್ ನಿಮ್ಮನ್ನೂ ಡಾಮಿನೇಟ್ ಮಾಡಿ ಕೂತ್ಕೊಡುತ್ತೆ, ಅಷ್ಟು ಇದು. ನೀವು ಹತ್ರ ಹೋಗಿ ನೋಡ್ಬೋದು, ಅದಕ್ಕೆ ಏನಾದ್ರು ಫುಡ್ ಕಿತ್ಕೊಂಡಾಗ ನೀವು ತುಂಬಾ ಇದು ಮಾಡುತ್ತೆ, ಎಜಿಟೇಟ್ ಮಾಡ್ತದೆ, ಅಗ್ರೆಸಿವ್ ಮಾಡ್ತದೆ. ಟೀತ್ ಡೆಂಟಲ್ ಡಿಸ್ಪ್ಲೇ ಮಾಡ್ತದೆ. ಈ ಡೆಂಟಲ್ ಡಿಸ್ಪ್ಲೇ ಏನಂದ್ರೆ ಅದು ಒಂಥರ ಡಾಮಿನೆನ್ಸ್ ಇದು ಮಾಡೋದು. ಒಂದು ಹೆದರಿಕೆಗೂ ಮಾಡುತ್ತೆ, ಇನ್ನೊಂದು ಎದುರಿಸಲಿಕ್ಕೂ ಮಾಡ್ತದೆ. ಬಾನೆಟ್ ಮ್ಯಾಕಾಕಲ್ಲಿ ಅದ್ರ ಸೋಷಲ್ ಸ್ಟ್ರಕ್ಚರೇ ಒಂಥರ ತುಂಬಾ ಡೈನಾಮಿಕ್ಸ್. ಇದು ನಮ್ಮ ಥರನೇ ಸೇಮ್, ನಾವ್ ಹೆಂಗೆ ಸೋಷಲ್ಲಿ ಹೆಂಗ್ ಬದುಕ್ತೀವಿ, ಸೇಮ್ ಬಾನೆಟ್ ಮ್ಯಾಕಾಕ್ಸ್ಗೂ ಹಂಗೆ ಅದೇ ತರ ಬದುಕ್ತಾರೆ. ಅವರಲ್ಲಿ ಒಬ್ಬ ರಾಜ ಇರ್ತಾನೆ, ಸುಮಾರು ಜನ ರಾಣಿಗಳು ಇರ್ತಾರೆ, ಅವ್ರ ಕೆಳಗೆ ಹೆಂಗ್ ಮೇಲ್ಗಳು ಅಂತ ಹೇಳ್ತೀವಿ, ಹೆಂಗ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಅವರೆಲ್ಲ ಚಾನ್ಸ್ಗೆ ವೆಯ್ಟ್ ಮಾಡ್ತಿರ್ತಾರೆ, ಆ ರಾಜನ್ ಪೊಸಿಷನ್ಗೆ ಹೋಗಂತ ಚಾನ್ಸ್ಗೆ ವೆಯ್ಟ್ ಮಾಡ್ತಿರ್ತಾರೆ. ಎಲ್ಡರ್ಸ್, ರಾಜನ್ ಪೊಸಿಷನ್ ಇಂದ ಮೇಲೋದವರು ನಾವು ಎಲ್ಡರ್ಸ್ ಅಂತ ಹೇಳ್ತೀವಿ. ಅವ್ರದೊಂದು ಟ್ರೂಪ್ಗಳಿರುತ್ತೆ. ಸೇಮ್ ನಾವು ಮನುಷ್ಯರು ಹೇಗಿರ್ತೀವಿ ನಮ್ಮ ಸಿಸ್ಟಮ್ ಹಳ್ಳಿಗಳಲ್ಲಿ, ಅಧಿಕಾರದಿಂದ ಕೆಳಗಿಳಿದವರು, ಬಟ್ ಆದ್ರೂ ಅವ್ರದ್ದು ಮಾತು ನಡೆಯುತ್ತೆ. ಗೊತ್ತಾಗುತ್ತಲ್ಲ ನಿಮ್ಗೆ, ಒಬ್ಬ ಅಧಿಕಾರದಲ್ಲಿ ಇರ್ತಾನೆ, ಬಟ್ ಅವ್ನ ಮಾತನ್ನ ಇವ್ರ ಮಾತನ್ನ ಅವ್ನು ಕೇಳ್ತಾನೆ, ಇವ್ರ ಕಾನ್ಫಿಡೆನ್ಸ್, ಇವ್ರ ಸಪೋರ್ಟ್ ಅವ್ನಿಗೆ ಬೇಕೇ ಬೇಕು. ಆ ತರಾನು ಸಿಸ್ಟಮ್ಗಳಿದಾವೆ ತುಂಬಾ. ಮತ್ತೆ ಮರಿಗಳು ಇರ್ತದೆ, ಸಬ್ ಅಡಲ್ಟ್ಸ್ಗಳು ಇರ್ತವೆ, ಜುವೆನಲ್ಸ್ಗಳು ಇರ್ತದೆ. ಇದ್ರದ್ದು ಹೇಗೆ ರೋಲ್ ಅಂತ ಮುಂದೆ ಮಾತಾಡ್ತಾ ಹೋಗೋಣ. ಈ ಬಾನೆಟ್ ಮ್ಯಾಕಾಕ್ ಮಂಕೀಸ್ ಅಲ್ಲಿ ಏನಂದ್ರೆ, ಇದು ಸೈಂಟಿಫಿಕ್ ನಿಮ್ ಬಂದು ಮಕಾಕ ರೇಡಿಯೇಟಾ ಅಂತ ಬರ್ತದೆ ಇದು. ಇನ್ನೊಂದು ಅದರಲ್ಲೇ ಸಬ್ ಸ್ಪೀಶೀಸ್ ಬರುತ್ತೆ, ಮಕಾಕ ರೇಡಿಯೇಟಾ ಡೈಲ್ಯೂಟಾ ಅಂತ. ನಮ್ಮ ಸೌತ್ ಕರ್ನಾಟಕದಲ್ಲಿ ಸಿಗೋದು ನಿಮಗೆ ಮಕಾಕ ರೇಡಿಯೇಟಾ ಡೈಲ್ಯೂಟಾ ಅಂತ. ಇಲ್ಲಿ ನಾಗರೋಳೆ ಪೋರ್ಷನ್ಸು ಮತ್ತು ಬಂಡೀಪುರದೆಲ್ಲ ನಿಮಗೆ ಇದು ಸಿಗುತ್ತೆ. ಯಾಕೆ ಪರ್ಟಿಕ್ಯುಲರ್ಲಿ ಬಾನೆಟ್ ಅಂತ ಯಾಕೆ ಹೆಸರು ಬಂತು ಅಂತ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು, ತಲೆ ಮೇಲೆ ರಿಲ್ ಕಾಣುತ್ತೆ ನಿಮಗೆ. ಎರಡು ನಾವು ತಲೆ ಮಾಡಿದಾಗ ಎರಡು ಪೋರ್ಷನ್ ಅಲ್ಲಿ ಕಾಣುತ್ತಲ್ಲ, ಅದಕ್ಕೆ ಅದ್ರ ಹೆಸರು ಬಾನೆಟ್ ಅಂತ ಬಂದಿದೆ. ಇನ್ನೊಂದು ಬಾನೆಟ್ ಮ್ಯಾಕಾಕಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂದರೆ, ಎವ್ರಿ 2 years ಅಥವಾ 3 yearsಗೆ ಅದ್ರ ಆಲ್ಫಾ ಪೊಸಿಷನ್ ಚೇಂಜ್ ಆಗುತ್ತೆ. ಇದು ಟ್ರೂಪಲ್ಲಿ ಬದುಕುತ್ತೆ. ಟ್ರೂಪಲ್ಲಿ ಇದ್ದಾಗ ಟ್ರೂಪ್ಗೊಬ್ಬ ಲೀಡರ್ ಇರ್ತಾನೆ. ಟ್ರೂಪ್ಗೊಬ್ಬ ಲೀಡರ್ ಯಾರು ಅಂದರೆ, ಯಾರು ಎಲ್ಲಾರನ್ನೂ ಸೋಲಿಸಿ ಆ ಪೊಸಿಷನ್ಗೆ ಹೋಗ್ತಾನೆ ಅವನೇ ಟ್ರೂಪ್ ಲೀಡರ್ ಆಗ್ತಾನೆ. ಡಾಮಿನೇಟ್ ಮೇಲ್ ಅಂತ ಕರಿತೀವಿ. ಆ ಡಾಮಿನೇಟ್ ಮೇಲ್ ಹೆಂಗೆ ಅಂದರೆ, ಪ್ರತಿ ವರ್ಷ ರೈವಲ್ರಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಫೀಮೇಲ್ ಈಟಿಗೆ ಬರ್ತಾ ಇದಾವೆ ಇನ್ನೇನು ಅಂದಾಗ, ಸೆವರಲ್ ಫೀಮೇಲ್ ಈಟಿಗೆ ಬರ್ತವೆ. ಆವಾಗ ಇದೇನು ಬ್ರೀಡಿಂಗ್ ಸೀಸನ್ ಬಂದು ಅಕ್ಟೋಬರ್ ನವಂಬರಲ್ಲಿ ಬರ್ತದೆ. ಈ ಟೈಮ್ಗಳಲ್ಲಿ ಅದಕ್ಕಿಂತ ಮುಂಚೆ ಒಂದು 15-20 days ಮುಂಚೆ ಇದೇನಾಗುತ್ತೆ, ರೈವಲ್ರಿ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ, ಯಂಗ್ ಮೇಲೆಲ್ಲ ಒಂದು ಕಡೆ ಗ್ರೂಪ್ ಮಾಡ್ಕೊಳ್ತಾರೆ. ರೌಡೀಸ್ಗಳು ಆಗ್ತಾರೆ. ರಾಜ ಅಂತ ಯಾರು ಇರ್ತಾನೆ, ಡಾಮಿನೇಟ್ ಮೇಲ್ ಯಾರು ಇರ್ತಾನೆ, ಅವನ ಮೇಲೆ ಫೈಟ್. ಅವನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾನೆ. ಒಂದು 1 year 2 years ಇದ್ದಾಗೆಲ್ಲ ಅವನು ಬಹಳ ಸ್ಟ್ರಾಂಗ್ ಆಗಿರ್ತಾನೆ. ಯಾಕಂದ್ರೆ ಅವನು ಇವ್ರ ತರನೇ ಫೈಟ್ ಮಾಡೇ ಬಂದಿರ್ತಾನೆ. ಅವನು ಸ್ಟ್ರಾಂಗ್ ಆಗಿರ್ತಾನೆ. ಅವನು ಟ್ರೈ ಮಾಡ್ತಾನೆ, ಅವನು ಅವ್ರ ಮೇಲೆ ಬೌನ್ಸ್ ಬ್ಯಾಕ್ ಮಾಡ್ತಾನೆ. ಫೈಟ್ ಆಗುತ್ತೆ. ಯಾರು ಸ್ಟ್ರಾಂಗ್ ಆಗಿರ್ತಾರೆ, ಯಾರು ಇದು ಉಳಿತಾರೆ. ರೈವಲ್ರಿ ತುಂಬಾ ದೊಡ್ಡ ಬ್ರೂಟಲ್ ರೈವಲ್ರಿ. ಒಂದೊಂದ್ಸಲಿ ಸಾಯಿಸೋ ಮಟ್ಟಿಗೆಲ್ಲ ಹೋಗಿರುತ್ತೆ. ನಾವು ನೋಡಿದ್ವಿ, ಸಾಯಿಸೋದು ನೋಡಿದೀವಿ. ಹಾಗೆ 2 years ಆದ್ಮೇಲೆ ಈ ತರ ಸ್ಟಾರ್ಟ್ ಆಗುತ್ತೆ. ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರು ಇದು ಮಾಡ್ತಾರೆ. ಯಾರು ಇದರಲ್ಲಿ ಈ ಗ್ರೂಪಲ್ಲಿ ಲೀಡರಲ್ಲಿ ಯಾರು ಡಾಮಿನೇಟ್ ಇರ್ತಾರೆ, ಈ ಯಂಗ್ ಮೇಲಲ್ಲಿ ಯಾರು ಡಾಮಿನೇಟ್ ಇರ್ತಾರೆ, ಇವನೇನಾರು ರಾಜ ಸೋತ್ರೆ ಆ ಯಂಗ್ ಮೇಲಲ್ಲಿ ಒಬ್ಬ ಯಾರಾದರೂ ಡಾಮಿನೇಟ್ ಇರೋನು ಆ ರಾಜ್ಯದ ಪಟ್ಟಕ್ಕೆ ಹೋಗ್ತಾನೆ, ಡಾಮಿನೇಟ್ ಮೇಲಾಗಿ ಹೋಗ್ತಾನೆ. ಅವನು ಮತ್ತೆ ಒಂದು 2 years ಇದನ್ನ ಆಳ್ತಾನೆ.
ಓಹೋ. ಈ ಪ್ರೊಸೀಜರ್ ಏನೇನಿದೆ ಇದ್ರ ಮಧ್ಯೆ ಏನೇನಾಗುತ್ತೆ ಅಂದ್ರೆ ಫೀಮೇಲ್ ಹೀಟ್ ಬಂದಿರುತ್ತೆ, ಫೀಮೇಲ್ ಹೀಟ್ಗೋಸ್ಕರ ಏನಾಗುತ್ತೆ ಮೇಲ್ ಆದ್ರೂ ಅಪ್ರೋಚ್ ಮಾಡುತ್ತೆ. ಆ ಟೈಮಲ್ಲಿ ಇದು ಈ ಯಂಗ್ ಮೇಲ್ಸ್ಗಳು ಅಪ್ರೋಚ್ ಮಾಡುತ್ತೆ. ಈಗ ಟೈಮಲ್ಲಿ ಏನಾಗುತ್ತೆ ಗ್ಯಾಂಗ್ ವಾರ್ಗಳು ಸ್ಟಾರ್ಟ್ ಆಗುತ್ತೆ. ಇವನು ಕಾನ್ಫಿಡೆನ್ಸ್ನ ಗೇನ್ ಮಾಡಕ್ಕೆ ಏನು ಮಾಡ್ತಾನೆ, ಈ ಹಳೆ ಲಾಸ್ಟ್ ಯಾರ್ಯಾರು ಪೊಸಿಷನ್ ಕಳ್ಕೊಂಡು ದೊಡ್ಡವ್ರು ಇರ್ತಾರೆ ಎಲ್ಡರ್ಸ್ದೊಂದು ಅಲೈನ್ಸ್ ಮಾಡ್ತಾನೆ, ಗ್ರೂಪ್ ಮಾಡ್ತಾನೆ. ಎಲ್ಡರ್ಸ್ ಅಲೈನ್ಸ್ ಮಾಡಿ ಇವನೇನು ಮಾಡ್ತಾನೆ, ಇವನು ಬೌನ್ಸ್ ಬ್ಯಾಕ್ ಮಾಡ್ತಾನೆ, ಹೊಡೆದಾಡ್ತಾರೆ. ಯಾಕಂದ್ರೆ ಅವರೆಲ್ಲ ಹಳಬ್ರು, ಅವ್ರಿಗೆ ಒಂದು ರಾಜ್ಯ ನಡೆಸಿರೋದು ಗೊತ್ತಿರ್ತದೆ, ಯಾವ ಥರ ಡಾಮಿನೇಟ್ ಆಗಿ ಒಂದು ಟ್ರೂಪ್ನ ಹೆಂಗೆ ನಡೆಸ್ಬೇಕು ಅಂತ ಗೊತ್ತಿರುತ್ತೆ. ಅವರು ಯಂಗ್ ಮೇಲ್ಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಬರ್ದೇ ಇರೋಂಗೆ. ವಾರ್ ನಡೆಯುತ್ತೆ, ಅಂದರೆ ರೈವಲ್ರಿ ನಡೆಯುತ್ತೆ, ಯಾರು ಗೆಲ್ತಾರೆ ಅವರು ಅಪೋಸಿಷನ್ನ ಸೇರ್ತಾರೆ. ಇದಾದಮೇಲೆ ಮೇಟಿಂಗ್ ಚಾನ್ಸಸ್ ಸಿಗುತ್ತೆ. ಯಾರು ಸ್ಟ್ರಾಂಗ್ ಇರ್ತಾರೆ, ಯಾರು ಡಾಮಿನೇಟ್ ರಾಜ ಅಂತ ಅನ್ಸ್ಕೊತಾನೆ, ಆಲ್ಫಾ ಮೇಲ್ ಇರ್ತಾನೆ, ಅವನಿಗೆ ಮೇಟಿಂಗ್ ಚಾನ್ಸ್ ಸಿಗುತ್ತೆ. ಅದರಲ್ಲೂ ಅಷ್ಟೇ, ಒನ್ ಮೇಲ್ ವಿತ್ ಸೆವೆರಲ್ ಫೀಮೇಲ್, ಒಂದು 10-20 ಫೀಮೇಲ್ಗಳಿರ್ತದೆ. ಅದರಲ್ಲೂ ಮೇನ್ ಫೀಮೇಲ್ಸ್ಗಳು ಯಾವುದು ಅಂದರೆ ಈ ಬ್ರೀಡಿಂಗ್ ಫೀಮೇಲ್ಸ್ ಅಂತ ಹೇಳ್ತೀವಿ. ಎಲ್ಲ ಫೀಮೇಲ್ಸು ಮೇಟಿಂಗು ಎಲ್ಲ ಇದೇ ಹೋಗಲ್ಲ, ಡಾಮಿನೇಟ್ ಮೇಲೆ ಮಾಡಲ್ಲ. ಮೇಯ್ನ್ ಆ ಟ್ರೂಪಲ್ಲಿ ಯಾರು ಮೇಯ್ನ್ ಬ್ರೀಡಿಂಗ್ ಇರ್ತಾರೆ, ಆ ಬ್ರೀಡಿಂಗ್ ಫೀಮೇಲ್ಸ್ಗಳು ಮಾತ್ರ ಚಾನ್ಸ್ ತಗೊಳುತ್ತೆ. ಇದು ಸಕ್ಸಸ್ಫುಲ್ ಮೇಟ್. ಅದು ಬಿಟ್ಟು ಯಂಗ್ ಮೇಲ್ಸ್ಗಳು, ಬೇರೆ ಮೇಲ್ಸ್ಗಳಿಗೂ ಚಾನ್ಸ್ ಸಿಗುತ್ತೆ. ಬೇರೆ ಬೇರೆ ಫೀಮೇಲ್ಸ್, ಯಂಗ್ ಫೀಮೇಲ್ಸ್ ಜೊತೆ ಚಾನ್ಸ್ ಸಿಗುತ್ತೆ ಮೇಟಿಂಗ್ ಆಗಿ. ಬಟ್ ಆಲ್ಮೋಸ್ಟ್ ಆ ಟ್ರೂಪಲ್ಲಿ ಹುಟ್ಟದಂಥ ಮರಿಗಳೆಲ್ಲ ಇವನ್ ಆಲ್ಫಾದ್ದೇನೆ ಆಗಿರುತ್ತೆ ಮರಿಗಳು. ಇನ್ ಕೇಸ್ ಬೇರೆ ಯಾವ್ದಾರು ಇತ್ತು ಅಂದರೆ ಇದರಲ್ಲಿ ಇನ್ಫ್ಯಾಂಟಿಸೈಡು ನೋಡ್ತೀವಿ. ಬೇರೆ ಯಾವುದೋ ಒಂದು ಮೇಲ್ಗೆ ಮರಿಗಳಾಗಿದ್ರೆ ಅದನ್ನು ಮರಿಗಳನ್ನ ಸಾಯಿಸೋ ಅಂಥದ್ದು ನಾವು ನೋಡಿದ್ದೀವಿ. ಹೌದಾ? ಸಾಯಿಸ್ಬಿಡ್ತವೆ. ಯಾಕಂದರೆ ಈ ಡಾಮಿನೇಟ್ ವೈಲ್ಡಲ್ಲಿ ನಾನು ಡಾಮಿನೇಟು, ನನ್ನ ಪ್ರೊಜನಿ ಮಾತ್ರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ನನ್ನ ಪ್ರೊಜನಿ ಮಾತ್ರ ಇನ್ನೂ ಡಾಮಿನೇಟ್ ಆಗಿರ್ತಾರೆ, ಅವನೇ ಮುಂದೆ ಆಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು. ಅದು ನಮ್ಮಲ್ಲಿ ಹೇಗಿದೆ ಸಿಸ್ಟಮ್, ಅದೇ ಥರನೇ ಸಿಸ್ಟಮ್ ಬರ್ತದೆ. ಇದಲ್ದೇ ಕೆಲವೊಂದು ಡಿಸ್ಪ್ಲೇಗಳು ನಡೀತದೆ. ಏನಂದ್ರೆ ನಾನು ಇನ್ನೂ ರಾಜನ್ ಪೊಸಿಷನ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಡಿಸ್ಪ್ಲೇಗಳು ನಡೀತದೆ. ಏನಂದ್ರೆ ತುಂಬಾ ಹೈಟ್ಗೆ ಹೋಗ್ತವೆ, ಒಂದು ಟಾಪ್ ಆಫ್ ದ ಬ್ರಾಂಚ್ಗೆ ಹೋಗಿ ಮರನ ಶೇಕ್ ಮಾಡುತ್ತೆ, ಕೂಗುತ್ತೆ, ಜೋರಾಗಿ ಕೂಗುತ್ತೆ. ನಾನು ಡಿಸ್ಪ್ಲೇ ಮಾಡುತ್ತೆ ನಾನು ಇನ್ನೂ ರಾಜ ಆಗಿದ್ದೀನಿ ಅಂತ. ಹೌದಾ? ಇದೆಲ್ಲ ಒಂದು ಪೆಕ್ಯುಲಿಯರ್ ಬಿಹೇವಿಯರ್. ಅರ್ಲಿ ಮಾರ್ನಿಂಗ್ ನೀವು ನೋಡಿದ್ರೆ, ನೀವು ಟಾಪ್ ಆಫ್ ದ ಬ್ರಾಂಚ್ಗೆ ಹೋಗಿ ಮರನ ಶೇಕ್ ಮಾಡ್ತಾ ಕೂಗುತ್ತೆ ಜೋರಾಗಿ, ಎಲ್ಲಾರನ್ನೂ ಹೇಳೋದು. ಆಮೇಲೆ ನೈಟ್ ಟೈಮ್ ಇವು ಮನಗ್ಬೇಕಾದ್ರೂ ಅಷ್ಟೇ, ಇದು ನಮ್ಮ ಥರನೇ ನೈಟ್ ಟೈಮ್ ಅದಕ್ಕೆ ಕಾಣಲ್ಲ, ಕ್ಲಿಯರ್ ವಿಷನ್ ಇರಲ್ಲ. ಹಾಗಾಗಿ ಏನು ಮಾಡ್ತೇವೆ, ಮರದ ತುದಿಗೆ ಹೋಗಿ ಕೂಡ್ತವೆ. ಯಾಕಂದ್ರೆ ನೈಟ್ ಟೈಮ್ ಈ ಲೆಪರ್ಡ್ಸ್ ಮತ್ತೆ ಇದು ಆಕ್ಟಿವ್ ಆಗಿರುತ್ತೆ, ಲೆಪರ್ಡ್ ಹಿಡಿದ್ಬಿಡುತ್ತೆ ಅಂತೇಳಿ ಪ್ರೇ ಮಾಡುತ್ತೆ ಅಂತೇಳಿ ಹೋಗಿ ಕೂರ್ತವೆ. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 6 o'clock ಅದ್ರದ್ದು ಡೇ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇವು ಮೇಜರ್ಲಿ ಡಯರ್ನಲ್, ಇದು ಅಂದರೆ ಬೆಳಗ್ಗೆ ನಿಶಾಚಾರಿ ಅಲ್ಲ, ಇವು ಡೇ ಟೈಮ್ ಮಾತ್ರ ಇವು ಓಡಾಡ್ಕೊಂಡಿರ್ತವೆ, ನೈಟ್ ಟೈಮ್ ಎಲ್ಲ ರೆಸ್ಟ್ ಮಾಡಿಬಿಡ್ತವೆ. ಇವು ಫುಡ್ ಬಂದು ನೀವು ಏನು ಕೊಟ್ಟರು ತಿಂತವೆ, ಎಲ್ಲ ಕಾಡಲ್ಲಿ ಏನಿದ್ರು ತಿನ್ನತ್ತೆ. ಇದು ಇಟ್ಸ್ ಎ ಆಮ್ನಿವರ್, ಮಿಶ್ರಾಹಾರಿ ಪ್ರಾಣಿ ಅಂತ ಹೇಳ್ತೀವಿ. ಎಲ್ಲಾ ತರ ತಿನ್ನುತ್ತೆ, ಫ್ರೂಟ್ಸ್ ತಿನ್ನುತ್ತೆ, ನಟ್ಸ್ ತಿನ್ನುತ್ತೆ, ಸೀಡ್ಸ್ ತಿನ್ನುತ್ತೆ, ಗ್ರಾಸ್ ತಿನ್ನುತ್ತೆ. ಮತ್ತೆ ಕೋಳಿಗಳದ್ದು ಮೊಟ್ಟೆ, ಕಾಡು ಪಕ್ಷಿಗಳದ್ದು ಮೊಟ್ಟೆಗಳು ತಿನ್ನುತ್ತೆ, ಸಣ್ಣ ಸಣ್ಣ ಪಕ್ಷಿಗಳನ್ನ ಮರಿಗಳನ್ನ ತಿನ್ನುತ್ತೆ. ಇಟ್ಸ್ ಎ ಆಮ್ನಿವರ್ ಅದು. ಇದ್ರ ಫುಡ್ ಬಿಹೇವಿಯರ್ ಈ ಥರ ಇರುತ್ತೆ. ಇದ್ರ ಬ್ರೀಡಿಂಗ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ನೀವು ಎಷ್ಟು ಪ್ರೋಟೀನ್ ಕೊಡ್ತೀರಾ, ಪ್ರೋಟೀನೇಷಿಯಸ್ ಫುಡ್ ಸಿಗುತ್ತೆ ಅಂತ ಇದರಲ್ಲಿ ಇವು ಬ್ರೀಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ವರ್ಷಕ್ಕೊಂದು ಮರಿ ಆಗುತ್ತೆ. ಸರ್ ಮಂಕೀಸ್ ಈ ಟ್ರೂಪಲ್ಲಿ ಎಷ್ಟು ಇರುತ್ತೆ ಸರ್ ಇವ್ರದ್ದು ಒಂದು ಟೆರಿಟರಿ? ಒಂದು ಟೆರಿಟರಿ ಅಂತ ಇದರಲ್ಲಿ ಟೈಗರ್ ಥರ ಇದ್ರ ತುಂಬಾ ಕ್ಲಿಯರ್ ಡಿಮಾರ್ಕೇಶನ್ ಅಂತ ಏನಿರಲ್ಲ, ಬಟ್ ಟೆರಿಟರಿ ಮೇಂಟೈನ್ ಮಾಡ್ತವೆ. ಟ್ರೂಪ್ ಟೆರಿಟರಿ ಅಂತ ಹೇಳ್ತೀವಿ ನಾವು. ಟ್ರೂಪ್ ಟೆರಿಟರಿ ಬಂದು ನಿಮ್ಗೊಂದು ಮಿನಿಮಮ್ 120 ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ 80 ರೆಕಾರ್ಡ್ ಆಗಿದೆ ಒಂದು ಟ್ರೂಪಲ್ಲಿ. ಅದು ತುಂಬಾ ದೊಡ್ಡ ಟೆರಿಟರಿ, ತುಂಬಾ ದೊಡ್ಡ ಟ್ರೂಪ್ ಅಂತ ಹೇಳ್ತೀವಿ. ಈ ಟ್ರೂಪಲ್ಲೂ ಕೆಲವೊಂದ್ಸಲಿ 1 or 2 ಆಲ್ಫಾಸ್ಗಳಿರುತ್ತೆ, ಮೇಜರ್ಲಿ ಒಂದೇ ಇರ್ತದೆ. ತುಂಬಾ ಟ್ರೂಪ್ ಜಾಸ್ತಿ ಆದಾಗ ಡಿವೈಡ್ ಆಗ್ತವೆ. ಇಲ್ಲೇನಾಗುತ್ತೆ, ಯಂಗ್ ಮೇಲ್ ಫ್ರಮ್ ಒನ್ ಟ್ರೂಪ್ ಟು ಇನ್ನೊಂದು ಟ್ರೂಪ್ ಬರೋಂಥ ಚಾನ್ಸಸ್ ಇರ್ತದೆ. ಬಂದಾಗ ಫೈಟಿಂಗ್ ಆಗ್ತವೆ. ಮತ್ತೆ ಅದರಲ್ಲೂ ಇದ್ರದ್ದು ಬಂದು ಲೈಫ್ ಸೈಕಲ್ ಬಂದು ಒಂದು 25 ವರ್ಷದಿಂದ 30 ವರ್ಷದವರೆಗೂ ಇದು ಬರುತ್ತದೆ. ಕ್ಯಾಪ್ಟಿವಿಟಿಲಿ ಸ್ವಲ್ಪ 35-40 ವರ್ಷದವರೆಗೂ ರೆಕಾರ್ಡ್ ಆಗಿದೆ. ಬಟ್ ವೈಲ್ಡಲ್ಲಿ 25 to 30 years ರೆಕಾರ್ಡ್ ಆಗಿದೆ. ಇದ್ರದ್ದು ಗೆಸ್ಟೇಷನ್ ಪೀರಿಯಡ್ ಬಂದು ಒಂದ್ಸಲಿ ಮೇಟಿಂಗ್ ಆದಮೇಲೆ ಇದ್ರ ಗೆಸ್ಟೇಷನ್ ಪೀರಿಯಡ್ ಬಂದು, ಅಂದರೆ ಗರ್ಭಾವಧಿ ಬಂದು ಒಂದು 6 monthsವರೆಗೂ ಇರುತ್ತೆ. 6 months ಅದಾದಮೇಲೆ ಮರಿ ಹಾಕುತ್ತೆ. ಮರಿ ಆದಮೇಲೆ ಮರಿನ ಫಸ್ಟ್ ಲ್ಯಾಕ್ಟೇಷನ್ ಮಿಲ್ಕಿಂಗ್ ಮಾಡುತ್ತೆ. ಅದಾದಮೇಲೆ ಮಾಮೂಲಿ ಫುಡ್ಗೆ ಏನಿರುತ್ತೆ ಅದನ್ನು ಬಿಡುತ್ತೆ, ತಿನ್ಸುತ್ತೆ. ಸೇಮ್ ನಮ್ಮಲ್ಲಿ ಹೇಗೆ ಮಕ್ಳುಗಳನ್ನ ನಾವು ಪಾಲನೆ ಪೋಷಣೆ ಮಾಡ್ತೀವಿ, ಅದೇ ಥರ ನಮ್ಮ ತಾಯಿ ತಂಗಿ ಆಂಟೀಸು ಅವರೆಲ್ಲರೂ ಇದನ್ನು ಕೇರ್ ಮಾಡ್ತಾರೆ.
ಮತ್ತು ಕೋ ಸಿಸ್ಟರ್ಸ್ಗಳಾಗಿರ್ಬೋದು, ಲಾಸ್ಟ್ ಸಿಬ್ಲಿಂಗ್ಸ್ಗಳಾಗಿರ್ಬೋದು, ಅವರೆಲ್ಲರೂ ನಮ್ಮನ್ನು ಮರಿಗಳನ್ನ ನೋಡ್ತಾರೆ. ಅದಲ್ಲದೆ ಲೈಫ್ ಸ್ಪ್ಯಾನ್ ಬಂದು ನಾನು ಆಗಲೇ ಹೇಳ್ದಂಗೆ ನಿಮಗೆ 25 to 30 ಮಂತ್ಸ್ ಇರ್ತದೆ. ಈ ಮರಿಗಳನ್ನ ಸಪ್ರೇಟ್ ಮಾಡ್ತವೆ ಒಂದು ಏಜ್ ಒಳಗೆ 6 to 7 ಮಂತ್ 8 ಮಂತ್ಸ್ಗೆಲ್ಲ ಮರಿಗಳನ್ನ ವೀನ್ ಮಾಡುತ್ತೆ. ಸಪ್ರೇಷನ್ ಪ್ರೋಸೆಸ್. ಈ ಟೈಮಲ್ಲಿ ಮರಿಗಳನ್ನ ಸಪ್ರೇಟ್ ಆಗಿದ್ದು ಮರಿಗಳು ನೆಕ್ಸ್ಟ್ ಇದಕ್ಕೆ ರೆಡಿ ಆಗ್ತವೆ, ಜನ್ರೇಷನ್ಗೆ ರೆಡಿ ಆಗ್ತವೆ. ಇದರಲ್ಲೂ ಮೇಲ್ ಮರಿಗಳು ಯಾವ್ದಾರ ತುಂಬ ಡಾಮಿನೇಟ್ ಇತ್ತು ಅಂದರೆ ಅದರಲ್ಲೂ ರಾಜನ್ ಪೊಸಿಷನ್ಗೆ ಟ್ರೈ ಮಾಡ್ತವೆ ನೆಕ್ಸ್ಟ್. ಕ್ಯೂರಿಯಸ್ ಅಂದರೆ ಈ ಮಂಗಗಳು ಕೆಲವೊಂದ್ಸರಿ ಮಕ್ಕಳುಗಳನ್ನ ಜೊತೆ ಕೂರಿಸ್ಕೊಂಡು ತಲೆಯಲ್ಲಿ ಏನು ತೆಗೆಯೋದು ಆ ಥರದ್ದೆಲ್ಲ ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಅದು ನಿಜನಾ ಸುಳ್ಳ ಅಂತ ಏನಕ್ಕೆ ಆ ಥರ ಮಾಡ್ತೀವಿ? ಇಲ್ಲ, ಅದು ಸೋಷಿಯಲ್ ಗ್ರೂಮಿಂಗ್ ಅಂತ ಕರಿತೀವಿ. ಬಾನೆಡ್ ಮ್ಯಾಕಾಕ್ಸಲ್ಲಿ ಅಥವಾ ಮಂಕೀಸ್ಗಳಲ್ಲಿ, ಲಂಗೂರ್ಸ್ಗಳಲ್ಲಿ ಸೋಷಿಯಲ್ ಗ್ರೂಮಿಂಗ್ ಆಗುತ್ತೆ. ಏನಂದರೆ ಎಷ್ಟು ಟಚ್ ಮಾಡಿ ಅದು ಏನು ನೋಡ್ತಿರ್ತವೆ, ಇಟ್ಸ್ ಸೋಷಿಯಲ್ ಕಮ್ಯುನಿಕೇಷನ್ಸ್ ಇನ್ ಬಿಟ್ವೀನ್ ದ ಇಂಡಿವಿಜುವಲ್ಸ್. ತಾಯಿ ಮರಿಗಳಿಗಾಗಿರ್ಬೋದು ಅಥವಾ ಸಿಬ್ಲಿಂಗ್ಸ್ಗಳಲ್ಲಾಗಿರ್ಬೋದು, ಯಂಗ್ ಮೇಲ್ಸ್ಗಳಾಗಿರ್ಬೋದು, ಇದೆಲ್ಲ ಆಗ್ತದೆ. ಅಂದರೆ ಕಮ್ಯುನಿಕೇಶನ್ ಮಾಡ್ತಾ ಇರ್ತವೆ. ಇಟ್ಸ್ ಎ ಸೋಷಿಯಲ್ ಕಮ್ಯುನಿಕೇಶನ್. ಏನು ತೆಗಿಯಲ್ಲ ಇರುತ್ತೆ ಬಟ್ ಸೋಷಿಯಲ್ ಮೇಜರ್ ಕಮ್ಯುನಿಕೇಶನ್. ಮಾತಾಡ್ಕೊಳ್ಳೋ ಥರ ನಾವೇನು ಅನ್ಕೋ ಅದು ಏನು ತೆಗಿಯುತ್ತೆ ಸೋಷಿಯಲ್ ಕಮ್ಯುನಿಕೇಶನ್. ಬಾಂಡ್ನ ಎಷ್ಟು ಪ್ಯಾಕ್ ಆಗಿ ಅಂದರೆ ಎಷ್ಟು ಟೈಟ್ ಆಗಿ ಇದು ಮಾಡ್ತಾರೆ ಸೋಷಿಯಲ್ ಕಮ್ಯುನಿಕೇಶನ್ ಅಲ್ಲಿ. ಟ್ರೂಪ್ನ ಅಷ್ಟು ಬಾಂಡಿಂಗ್ ಅಲ್ಲಿ ಇಟ್ಕೊಳ್ತೇವೆ.